ಅನಾಥರನ್ನು ತನ್ನ ಕೃಪಾ ಕಟಾಕ್ಷವನ್ನು ಹರಿಸಿ ಕರೆಯಿತು. ಅಭಯ ಹಸ್ತವನ್ನು ಚಾಚಿ ಸೆಳೆಯಿತು. ಬಟ್ಟಲಿನಂತಹ ಈ ಭೂಪ್ರದೇಶ ಅಭಯ, ಅನ್ನ, ಅಕ್ಷರ, ಆರೋಗ್ಯ ದಾನಗಳ ಅಕ್ಷಯ ಪಾತ್ರ ಎನಿಸಿತು. ಹೌದು, ಈ ಕ್ಷೇತ್ರವೇ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಅದು ಶ್ರೀ ಕ್ಷೇತ್ರದಲ್ಲಿ ಬಂದು ಭಕ್ತರು ತಮ್ಮ ಸರ್ವಸ್ವವನ್ನು ಭಗವಂತನ ಸನ್ನಿಧಿಯಲ್ಲಿ ಸಮರ್ಪಿಸ್ತಾ ಇದ್ದ ವ್ಯಕ್ತಿಗೆ ಆತನ ಕೇಶ ಸಂಪತ್ತು ಬಹುದೊಡ್ಡ ಅಹಂಕಾರಕ್ಕೆ ಕಾರಣವೂ ಎಂಬುದಾಗಿ ಹೇಳ್ತಾರೆ. ಸರ್ವಸ್ವವನ್ನು ತನ್ನ ಕೇಶದಲ್ಲಿಯೇ ಇದೆ ಎಂಬುದಾಗಿ ಭಾವಿಸುವವರು ಇದ್ದಾರೆ. ಅಂತಹ ಸೌಂದರ್ಯದ ಮೂಲ ಕಾರಣವೆನಿಸಿದ ಕೇಶವನ್ನು, ತಮ್ಮೆಲ್ಲ ಅಭಿಮಾನವನ್ನು, ತಮ್ಮೆಲ್ಲ ಆ ಅಂತರಂಗದ ಅಭಿಮಾನವನ್ನು ಭಗವಂತನ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡುವುದರ ಸಂಕೇತ ಆ ಶಿರೋಮುಂಡನ. ನೇತ್ರಾವತಿಯಲ್ಲಿ ಪುಣ್ಯ ಸ್ನಾನ ಮಾಡುವುದರಿಂದ ದೇಹ ಶುದ್ಧಿಯಾಗುತ್ತದೆ. ಅನಂತರ ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನಕ್ಕಾಗಿ ಭಾವುಕರು ನಡೆದುಕೊಂಡೇ ಬರುತ್ತಾರೆ. ಕೆಲವರು ಹೊರಳಾಡಿಕೊಂಡು ಬರುತ್ತಾರೆ. ನಾನಾ ವಿಧವಾದ ಸೇವೆಯನ್ನು ಸಲ್ಲಿಸುತ್ತಾರೆ. ಅನಂತರ ಸ್ವಾಮಿ ದರ್ಶನ ಮಾಡುತ್ತಾರೆ. ಸ್ವಾಮಿ ದರ್ಶನದ ಭಾಗವಾಗಿ ಕೆಲವರು ಅಲ್ಲಿ ಕ್ಷೇತ್ರದ ಒಳಗೆ ಮತ್ತೆ ತೀರ್ಥ ಸ್ನಾನವನ್ನು ಮಾಡಿಸಿಕೊಂಡು ಮಾನಸ ಶುದ್ಧಿಯನ್ನು ಪಡೆಯುತ್ತಾರೆ. ಅದೇ ಹೊತ್ತಿಗೆ ಶ್ರೀ ಹೆಗ್ಗಡೆಯವರು ಕ್ಷೇತ್ರಕ್ಕೆ ಬರುತ್ತಾರೆ. ಅವರ ದರ್ಶನವನ್ನು ಮಾಡಿ ಪುನೀತರಾಗ್ತಾರೆ. ಸಾವಿರ ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಜನ, ಹತ್ತಿರದಿಂದ ದೂರದಿಂದ ಬಂದಂತಹ ಜನ, ನಾನಾ ವಿಧವಾದ ವಾಹನಗಳನ್ನು ಏರಿಕೊಂಡು ಬಂದಂತಹ ಜನ ಸ್ವಾಮಿ ದರ್ಶನಕ್ಕಾಗಿ ಕಾತರಗೊಂಡಿರುತ್ತಾರೆ. ಅವರನ್ನು ಸರದಿಯಂತೆ ಸಾಲು ಸಾಲಾಗಿ ಕ್ಷೇತ್ರದ ಸ್ವಯಂ ಸೇವಕರು, ಕಾರ್ಯನಿರ್ವಾಹಕರು ಒಳಗೆ ಕಳುಹಿಸುತ್ತಾರೆ. ನಾನಾ ವಿಧವಾದ ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ. ಧರ್ಮಸ್ಥಳದ ಒಂದು ವಿಶೇಷತೆ ಎಂದರೆ ಅನ್ನದಾನ, ಅಭಯದಾನ, ಅದರ ಜೊತೆಗೆ ಅನ್ನದಾನ. ಅದಕ್ಕಾಗಿಯೇ ಪ್ರತ್ಯೇಕವಾಗಿರುವಂತಹ